ಈ ಸಹ್ಯಾದ್ರಿ ಉತ್ಸವದಲ್ಲಿ 40ಕ್ಕಿಂತ ಹೆಚ್ಚು ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅದೇ ರೀತಿ ಶಿವಮೊಗ್ಗ ಕಾಲೇಜಿಂದ ಕೂಡ ಬಂದಿದ್ದಾರೆ. ಇವ್ರನ್ನ ನೋಡಿದರೆ ಅನೇಕ ವಿವಿಧ ರೀತಿಯಂತಹ ವೇಷಗಳನ್ನ ಧರಿಸಿದ್ದಾರೆ. ಅದೇನು ಅವರಿಗೆ ಹೇಗೆ ಅನಿಸ್ತಾ ಇದೆ, ಏನು ಖುಷಿ ಕೊಡ್ತಿದೆ ಈ ಸಹ್ಯಾದ್ರಿ ಉತ್ಸವ ಅಂತ ಕೇಳೋಣ. ಬನ್ನಿ, ಹೇಗೆ ಅನಿಸ್ತಾ ಇದೆ? ಸಹ್ಯಾದ್ರೋತ್ಸವ ತುಂಬ ಖುಷಿ ಆಗ್ತಿದೆ. ನಮಗೆ ಇಲ್ಲಿ ವಿನ್ನು ಸೋಲು ಅನ್ನೋದಕ್ಕಿಂತ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅನ್ನೋ ಖುಷಿನೇ ತುಂಬಾ ಪ್ರೌಡ್ ಫೀಲ್ ಕೊಡ್ತಾ ಇದೆ. ಇಲ್ಲಿ ಎಲ್ಲ ಕ್ಯಾಂಪಸ್ ಎದುರುಗಡೆ ನಾವು ಈ ಥರ ಹಿಂಗೊಂದು ನಮ್ಮದೇ ಆದ ಒಂದು ಕಾಸ್ಟ್ಯೂಮ್ ತೊಗೊಂಬರ್ತಿರೋದು, ಅಥವಾ ನಮ್ಮದೇ ಆದಂಥ ಒಂದು ಸ್ಟೈಲ್ ಅಥವಾ ನಮ್ಮದೇ ಒಂದು ಕಲ್ಚರ್ನ ಎತ್ತಿ ಹಿಡಿತಾ ಇರೋದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಅದರಲ್ಲೂ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಎಲ್ಲ ರಾಣಿರು ಅಂದರೆ ನಾವು ಶಿವಮೊಗ್ಗ ಮಹಿಳಾ ಕಾಲೇಜಿಂದ ಬಂದಿದ್ದೀವಿ. ಮಹಿಳೆಯರಾಗಿ ಇನ್ನೊಂದು ಮಹಿಳಾ ರಾಣಿಯರನ್ನ ಸ್ಫೂರ್ತಿಸಿಯಾಗಿ ಇಟ್ಕೊಂಡು ನಾವು ಅವರನ್ನು ಪಾಲಿಸೋದು ನಮ್ಮ ಧರ್ಮ ಆಗಿಟ್ಕೊಂಡು ನಾವು ಅವರನ್ನು ಫಾಲೋ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಖುಷಿ ಆಗ್ತಾ ಇದೆ ರಾಣಿರು ಇಟ್ಕೊಂಡಿರೋದು. ಮತ್ತು ಕೋಲಾಟ ಇವಾಗ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಕೋಲಾಟವನ್ನು ರೂಢಿಸ್ಕೊಂಡು ಹೋಗ್ಬೇಕು ಅಂತ ಕೋಲಾಟವನ್ನು ತೊಗೊಂಡು ಕೋಲಾಟ ಥೀಮ್ನ ಇಟ್ಕೊಂಡು ಮತ್ತು ಎಲ್ಲರೂ ಬಿಳಿ ಸ್ಯಾರಿ ಉಟ್ಕೊಂಡಿದ್ದೀವಿ. ಯಾಕಂದರೆ ಸತ್ಯತೆ ಶಾಂತಿನ ಕಾಪಾಡ್ಕೊಳ್ಳೋದಕ್ಕೆ, ಅದನ್ನು ಎತ್ತಿ ಹಿಡಿಯೋದಕ್ಕೆ, ನಮ್ಮ ಸಂಸ್ಕೃತಿನ ನಾವು ಬಿಟ್ಟು ಎಲ್ಲೂ ಹೋಗಬಾರ್ದು ಅನ್ನೋದಕ್ಕೋಸ್ಕರ. ಥ್ಯಾಂಕ್ ಯು.